ಮೈಸೂರು ಜಿಲ್ಲೆಯಲ್ಲಿ ಅಕ್ರಮ ಬೇಟೆ ಮರ ವಶಕ್ಕೆ. ಹುಣಸೂರು ತಾಲೂಕಿನಲ್ಲಿ ಅಕ್ರಮ ಬೇಟೆ ಮರ ಸಾಗಾಟ ಬಯಲು. ಲಕ್ಷಾಂತರ ರೂಪಾಯಿ ಮೌಲ್ಯದ 45 ಬೀಟೆ ಮರದ ದಿಮ್ಮಿ ವಶ. ಲಾರಿ ಸಹಿತ ಆರೋಪಿ ಅಬ್ದುಲ್ ಶುಕೂರ್ ಬಂಧನ. ಕೊಡಗಿನಿಂದ ಎಚ್.ಡಿ. ಕೋಟೆ ಬೆಂಗಳೂರು ಕಡೆ ಸಾಗಾಟ ಆರೋಪ. ಕಾಪಿ ಮೂಟೆಗಳ ನಡುವೆ ಮರದ ದಿಮ್ಮಿ ಅಡಗಿಸಿ ಸಾಗಾಟನೆ ಮಾಡ್ತಾ ಇದ್ದಂಥ ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಅಧಿಕಾರಿಗಳ ದಿಢೀರ್ ಕಾರ್ಯಾಚರಣೆ ನಡೆಸಿ ಹುಣಸೂರು ಆಜಾದ್ ನಗರ ಪೆಟ್ರೋಲ್ ಬಂಕ್ ಬಳಿ ಲಾರಿ ಅಡ್ಡಗಟ್ಟಿದ ತಂಡ ಕೃತ್ಯಕ್ಕೆ ಬಳಸಿದಂಥ ಮೊಬೈಲ್ ಕೂಡ ಜಪ್ತಿ ಮಾಡಿ ಕೊಡಗಿನ ವಿವಿಧ ಭಾಗಗಳಿಂದ ಮರ ಖರೀದಿ ಮಾಹಿತಿ ಪ್ರಕರಣದಲ್ಲಿ ದೊಡ್ಡ ಜಾಲ ಇರುವ ಶಂಕೆ. ಕಿಂಗ್ ಫಿನ್ ಪತ್ತೆಗೆ ಅರಣ್ಯ ಇಲಾಖೆ ತನಿಖೆ. ಕೇರಳ ಲಾರಿ ಬದಲು ಕರ್ನಾಟಕ ನೋಂದಣಿ ಲಾರಿ ಬಳಕೆ. 2 ತಿಂಗಳ ಹಿಂದಷ್ಟೇ ಸೆಕೆಂಡ್ ಹ್ಯಾಂಡ್ ಲಾರಿ ಖರೀದಿ. ಹುಣಸೂರು ಒಂದು ಆರ್ಎಫ್ಒ ಸಂತೋಷ್ ಎಂ ಹೂಗಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಆರೋಪಿಗೆ ನ್ಯಾಯಾಂಗ ಬಂಧನ. ಅರಣ್ಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು. ಎಲ್ಲ ಸೇರಿ ದಾಳಿ ಮಾಡಿದ್ವಿ ನೀವು ಮತ್ತು ನಾವೆಲ್ಲ ಸೇರಿ. ಸೊ ಆ ಟೈಮಲ್ಲಿ ಒಂದು ಏನು KA01 ED 1486 ಅನ್ನೋ ನಂಬರಲ್ಲಿ ಈ ಥರ ಏನು ಮರ ದಿಮ್ಮಿಗಳು ಹೋಗ್ತಿರೋ ಅಂತ ಮಾಹಿತಿ ಇತ್ತು. ಸೊ ಆ ಮಾಹಿತಿ ಮೇರೆಗೆ ನಾವು ಹೋಗಿ ನೋಡಿದಾಗ ಸೊ ಆ ವೆಹಿಕಲ್ ನಮ್ಗೆ ಸಿಕ್ತು. ಆಮೇಲೆ ಅದನ್ನು ಸೀಸ್ ಮಾಡಿಕೊಂಡು ನಾವು ನಮ್ಮ ವಲಯ ಕಚೇರಿಗೆ ತೊಗೊಂಡು ಬಂದಿದ್ವಿ. ಸೊ ಅದಾದಮೇಲೆ ವಲಯ ಕಚೇರಿಗೆ ತೊಗೊಂಡು ಬಂದು ಒಬ್ಬ ಆರೋಪಿನೂ ಮತ್ತು ಸಿಕ್ಕಿದ್ದಾನೆ, ಅವನ್ನ ಇಂಟಾಗ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಅದ್ರ ಜೊತೆಗೆ ಏನು ಮಟೀರಿಯಲ್ ಇತ್ತು ಅದನ್ನೆಲ್ಲ ನಾವು ಮೆಜರ್ಮೆಂಟ್ ಮಾಡಿ ಎಲ್ಲ ವಶಪಡಿಸಿಕೊಂಡು ಅರಣ್ಯ ಮೊಕದ್ದಮೆಯನ್ನು ದಾಖಲಿಸಿದ್ವಿ. ಇದರಲ್ಲಿ ನಮ್ಮ ಹುಣಸೂರು ವಲಯದ ಎಲ್ಲ ಸಿಬ್ಬಂದಿಗಳು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವನ್ನೆಲ್ಲ ನಾನು ಧನ್ಯವಾದಗಳು. ಸೊ ಉದ್ದಾಗಿರೋ ಸ್ವಲ್ಪ ಹಿಂದೆ ಹೋಗಿ, ತುಂಬ ಉದ್ದ ಆಗ್ಬೇಕು. ಇನ್ನೊಂದು ಈ ಕಡೆ ಬಂದಿರ್ಬೇಕಲ್ಲ, ಬೇರೆ ಫೇಸ್ ಯಾರು ಸರ್ ಮುಂದೆ ಬನ್ನಿ. ಸರ್ ಎ ಸಿ ಎಫ್ ನಮ್ಮ ಕಡೆ ಬನ್ನಿ ಸರ್. ಕರೆಕ್ಟಾಗಿ ನಿಂತ್ಕೊಳ್ಳಿ ಸರ್ ನೀವು. ಎ ಸಿ ಎಫ್ ನಿಂತು ಇದೇ ಅರ್ಧ ಮಾಹಿತಿ ಸಿಕ್ಕಿದೆ. ಇನ್ನು ಖಚಿತ ಮಾಹಿತಿ ಅಂದರೆ ಈಗ ಅವನು ಮೇನ್ ನಡೀಬೇಕು. ಸಿಗ್ತಾನೆ ಒಂದು 2 ದಿನ ನ್ಯಾಯ ಬಂದೂ ಕೊಡ್ತಾನೆ. ಹಾಂ ಹೋಗ್ತಾನೆ ಸರ್. ಇಲ್ಲ ಸರ್ ಸರ್ ಬನ್ನಿ. ಏ ಬಾ ಮಂಜು, ಟೈಪ್ ಮಾಡಿ ಅವ್ರ ಹತ್ರ ಕೊಟ್ಬಿಡೋಣ. ನಿಮ್ಮ ನಂಬರ್ ಕೊಡ್ತೀವಿ, ಒಂದು ಅದಕ್ಕೆ ಹಾಕ್ಬಿಡಿ. ಹಾಂ, ಗ್ರೂಪ್ಗೆ ಹೊಟ್ಟೋದು ಬೆಸ್ಟ್ ಅದು. ನಾನು ಅದೇ ಕೇಳಿದೆ ಸರ್ಗೆ, ಗ್ರೂಪ್ ಇಲ್ಲ ಸರ್. ಗೊತ್ತಿಲ್ಲ ಯಾರು ಅಧ್ಯಕ್ಷ? ಕೃಷ್ಣಮೂರ್ತಿ.